ಹಲೋ ಎವ್ರಿವನ್, ವೆಲ್ಕಮ್ ಟು ಸಂವಾದದ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 11ನೇ ಪ್ರಶ್ನೆ. ಧಾತು ಎಂದರೇನು? ಹಾಗಿದ್ರೆ ಧಾತು ಎಂದರೇನು ಅಂತ ಕೇಳಿದ್ದಾರೆ. ಧಾತುವು ವಸ್ತುವಿನ ಒಂದು ಮೂಲ ರೂಪವಾಗಿದ್ದು ಅದನ್ನು ರಾಸಾಯನಿಕ ಕ್ರಿಯೆಗಳಿಂದ ಸರಳ ಪದಾರ್ಥಗಳಾಗಿ ವಿಭಜಿಸಲಾಗುವುದಿಲ್ಲ. ಈಗ ನಾನು ಹೇಳ್ತೀನಿ ನೀರು ಅಂತ ಹೇಳ್ತೀನಿ, ಸರಿನಾ? ನೀರಿನಲ್ಲಿ ನಾನು ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನ ಬೇರ್ಪಡಿಸಬಹುದು. ಅದೇ ತರ ನಾನು ಮತ್ತೆ ಯಾವುದು ಹೇಳ್ತೀನಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀನಿ. ಆಕ್ಸಿಜನ್ ಮತ್ತೆ ಕಾರ್ಬನ್ ಅನ್ನು ಬೇರೆ ರಾಸಾಯನಿಕ ಕ್ರಿಯೆಯಿಂದ ಸರಳ ಪದಾರ್ಥಗಳಾಗಿ ನಾವು ವಿಭಜಿಸಬಹುದು, ಕಾರ್ಬನ್ ಅನ್ನ ಮತ್ತೆ ಆಕ್ಸಿಜನ್ ಅನ್ನ. ಬಟ್ ಮತ್ತೆ ನಾನು ರಾಸಾಯನಿಕ ಕ್ರಿಯೆಯಿಂದ ಕಾರ್ಬನ್ ಅನ್ನ ಮತ್ತು ವಿಭಜಿಸ್ತೀನಿ ಅಂದ್ರೆ ಆಗೋದಿಲ್ಲ. ಅದನ್ನೇ ನಾವು ಧಾತು ಅಂತ ಕರಿತೀವಿ. ಯಾಕಂದ್ರೆ ಕಾರ್ಬನ್ ಅನ್ನುವಂಥದ್ದು ಒಂದು ಧಾತು, ಆಕ್ಸಿಜನ್ ಅನ್ನುವಂಥದ್ದು ಒಂದು ಧಾತು, ಹೈಡ್ರೋಜನ್ ಅನ್ನುವಂಥದ್ದು ಒಂದು ಧಾತು, ನೈಟ್ರೋಜನ್ ಕೂಡ ಒಂದು ಧಾತು. ಅಂದ್ರೆ ಇದು ಒಂದು ಮೂಲ ರೂಪವಾಗಿರ್ತದೆ, ವಸ್ತುವಿನ ಮೂಲ ರೂಪ. ಅದನ್ನ ನಾವು ರಾಸಾಯನಿಕ ಕ್ರಿಯೆಗಳಿಂದ ಇನ್ನೂ ಸರಳ ಪದಾರ್ಥಗಳಾಗಿ ವಿಭಜಿಸ್ಲಿಕ್ಕೆ ಆಗೋದಿಲ್ಲ. ಅದರೊಳಗಿರುವಂತಹ ಅಣುಗಳು, ಅದರೊಳಗಿರುವಂತಹ ಪ್ರೋಟಾನ್, ನ್ಯೂಟ್ರಾನ್ ಅದಲ್ಲ ನಾನು ಹೇಳ್ತಾ ಇರುವಂತದ್ದು. ರಾಸಾಯನಿಕ ಕ್ರಿಯೆಗಳಿಂದ ಅವುಗಳನ್ನು ಇನ್ನೂ ಸರಳ ಪದಾರ್ಥಗಳಾಗಿ ವಿಭಜಿಸ್ಲಿಕ್ಕೆ ಆಗುವುದಿಲ್ಲ. ಅದನ್ನ ನಾವೇನಂತ ಕರಿತೀವಿ? ಧಾತು. ಥ್ಯಾಂಕ್ ಯು.